ದರ್ಶನ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತೊಂದು ಅದ್ಭುತವಾದ ಸಿನಿಮಾ ನೋಡ್ ಬಂದ್ವಿ. ಸೊ ನಾವ್ ಇವತ್ತ ಜೀಬ್ರಾ ಸಿನಿಮಾ ಕನ್ನಡ ವರ್ಷನ್ ನೋಡ್ಕೊಂಡ್ ಬಂದು ಸೊ ಅದ್ರ ರಿವ್ಯೂ ನಾವ್ ಇವತ್ತು ಮಾಡ್ದು. ಇದೊಂದು ಪರ್ಫೆಕ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ. ಪರ್ಫೆಕ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂತ ಹೇಳ್ಬೋದು. ಸೊ ಜೀಬ್ರಾ ಸಿನಿಮಾ ಒನ್ ಲೈನ್ ಸ್ಟೋರಿ ಹೇಳ್ಬೇಕಂದ್ರ, ಸೂರ್ಯ ಅನ್ನೋ ಬ್ಯಾಂಕ್ ಎಂಪ್ಲಾಯಿ ಇನ್ನೊಂದ್ ಬ್ಯಾಂಕ್ ನಾಗ ಕೆಲಸ ಮಾಡೋ ಒಂದ್ ಗರ್ಲ್ ಫ್ರೆಂಡ್ ಒಂದ್ ಪ್ರಾಬ್ಲಮ್ ದಾಗ ಸಿಕ್ಕಾಕೊಂಡಾಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗಿ ಇವ್ ಎಷ್ಟ್ ದೊಡ್ಡ ಪ್ರಾಬ್ಲಮ್ ದಾಗ ಸಿಕ್ಕಾಕೊಟ್ಟಾನ ಅನ್ನೋದ ಸಿನಿಮಾದ ಒನ್ ಲೈನ್ ಸ್ಟೋರಿ ಹೇಳ್ಬೋದು. ಆ ಪ್ರಾಬ್ಲಮ್ ಇಂತ್ರ ಹೊರಗ್ ಬರ್ತಾನೋ ಇಲ್ಲೋ ಅಂತ ನೀವು ಸಿನಿಮಾದಾಗ ಬಟ್ ಫಸ್ಟ್ ಪಾಸಿಟಿವ್ ಏನಪ್ಪಾ ಅಂತಂದ್ರೆ ಸ್ಕ್ರೀನ್ ಪ್ಲೇ ಇಷ್ಟು ಟೈಟ್ ಇತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಪ್ಲೇ ಎಲ್ಲೋ ಒಂದ್ ಯಾವ್ದೋ ಒಂದ್ ಸೀನ್ ಬೇಕಂತ ಆಡ್ ಮಾಡ್ಬೇಕು ಅಂತ ಎಲ್ಲೋ ಒಂದ್ ಸೀನ್ ಪರ್ಫೆಕ್ಟ್ ಪ್ರಾಪರ್ ರೀಸನ್ ಇತ್ತು. ಸೂಪರ್ ಇತ್ತು ಸ್ಕ್ರೀನ್ ಪ್ಲೇ, ಅಷ್ಟು ಟೈಟ್ ಇತ್ತು. ಮತ್ತ ಫಸ್ಟ್ ಹಾಫ್ ಮುಗಿದ ಗೇಜ್ಗೆ ಫಸ್ಟ್ ಹಾಫ್ ಎಷ್ಟು ಫಾಸ್ಟ್ ಮುಗಿತಪ್ಪ ಅಂತ ನಾವ್ ಅನ್ಕೊಂಡು, ಬಟ್ ಸೆಕೆಂಡ್ ಹಾಫ್ ಇನ್ನ ಫಾಸ್ಟ್ ಇತ್ತು. ಆಲ್ಮೋಸ್ಟ್ 2 hours 45 minutes ಸಿನಿಮಾ ನಿಮಗೆ ಎಲ್ಲೋ ಬೋರ್ ಆಗಲ್ಲ ಕರ್ಕೊಂಡು ಹೋಗ್ತೀವಿ. ಆಕ್ಚುಲಿ ನಾವು ಫಸ್ಟ್ ಸ್ಟೂಡೆಂಟ್ ಹೊರಗೆ ಹೋದಾಗ ಅನ್ಕೊಂಡು ಈ ಸಿನಿಮಾ 6 ತಾಸು 45 ನಿಮಿಷ ಐತಿ, 2 ತಾಸು 45 ನಿಮಿಷ ಐತಿ ಹಂಗ ಅಂತ ಅನ್ಕೊಂಡು ಹೊಡ್ಕೋಬಹುದು ಅಂತೇಳಿ ಎಲ್ರು ಹೊಡ್ಕೋಬಹುದು ಅಂದ್ರೆ ಎಲ್ಲ ಮಿಸ್ ಆಗ್ಬೋದು ಅನ್ಕೊಂಡಿದ್ವಿ. ಬಟ್ ಆಗ್ಲಿಲ್ಲ, ಕರೆವ್ ಆಗ್ಲಿಲ್ಲ. ಅಷ್ಟು ಚಲೋ ಇತ್ತು, ಅಷ್ಟು ಟೈಟ್ ಸ್ಕ್ರೀನ್ ಪ್ಲೇ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಆಫ್ ದಾಗ ಒಂದ್ ಸ್ಪೆಷಲ್ ಸಾಂಗ್ ಐಟಮ್ ನಂಬರ್ ಅಂತ ಬರ್ತೈತಿ, ಅಲ್ಲಿ ಡಿಸ್ಕನೆಕ್ಟ್ ಆಗ್ತು ಅನ್ನೋಕ ಕಟ್ ಮಾಡಿಬಿಟ್ಟು 1 ನಿಮಿಷ 2 ನಿಮಿಷ ಅನ್ನೋಕ ಸಾಂಗ್ ತೆಗೆದ್ಬಿಟ್ಟು ಅಷ್ಟು ಯೋಚನೆ ಮಾಡಿ ಸ್ಕ್ರೀನ್ ಪ್ಲೇ ಸೀನ್ಸ್ ಹೆಣದಾರ ಅಂತ ಹೇಳ್ಬೋದು. ಮ್ಯೂಸಿಕ್ ಸಿನಿಮಾ ಜೊತೆ ಚಲೋ ತನಕ ಸಿಂಕ್ ಆಗೈತಿ. ಅದೇನ್ ಪ್ರಾಬ್ಲಮ್. ಕಾಮಿಡಿ ಟೈಮಿಂಗ್ ಅದೆಲ್ಲ ಮಾತಾಡ್ಬೇಕು ನಾವು. ಯಾಕಳು ಆ ಸ್ಕ್ರೀನ್ ಪ್ಲೇ ಎಷ್ಟ್ ಚಂದ ಮ್ಯಾನೇಜ್ ಮಾಡಿದಾರ ಅಂದ್ರೆ ಏನೋ ಸೀರಿಯಸ್ ಅಲ್ಲೇ ಐತೆ, ಅಲ್ಲಿ ಕಾಮಿಡಿ ಯಾವ್ದು ಫಾಲ್ತು ಕಾಮಿಡಿ ಅನಿಸ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನ್ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ವು ಹೀರೋಯಿನ್ ಕ್ಯಾರೆಕ್ಟರ್, ಆಕಿಗ್ ಪ್ರಾಬ್ಲಮ್ ಆತು ಮುಗಿತ್, ಆಕಿ ಕ್ಯಾರೆಕ್ಟರ್ ಅಂತಲ್ಲ ಪೂರ್ತಿ ಸಿನಿಮಾ ಹಾಕಿರ್ತಾವ. ಪೂರ್ತಿ ಸಿನಿಮಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನೇನ್ ಬರ್ತಾವ, ಏನೇನ್ ಕಾನ್ಸಿಕ್ವೆನ್ಸಸ್ ಬರ್ತಾವ, ಅಲ್ಲಿ ಎಲ್ಲಾ ಕಡೆ ಹೀರೋ ಹೆಸರು ಹೀರೋಯಿನ್ ಇರ್ತಾವ. ಹೀರೋ ಹೆಸರು ಸೂರ್ಯ. ಬಟ್ ಮೇನ್ ಹೀರೋ ನನಗ ಅನ್ಸಿದ್ದು ನಮ್ ಡಾಲಿ ಧನಂಜಯ ಅವರ ಕ್ಯಾರೆಕ್ಟರೈಸೇಷನ್ ಇಷ್ಟು ಚಲೋ ಡಿಸೈನ್ ಮಾಡ್ಕೊಂಡಾರ. ಬರೀ ಸೂರ್ಯ ಕ್ಯಾರೆಕ್ಟರ್, ಧನಂಜಯ ಅವ್ರ ಕ್ಯಾರೆಕ್ಟರ್ ಹೆಸರು ಆದಿ ಅಂತ ಹೇಳಿ ಅವ್ರಷ್ಟೇ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ ಸೂರ್ಯನ್ ಜೊತೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇರ್ತೈತಿ, ಆ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಮಸ್ತ್ ಡಿಸೈನ್ ಮಾಡ್ಕೊಂಡು ಅವ್ರಿಗೊಂದು ಡೆಪ್ತ್ ಐತಿ. ನನಗೆ ಇಮ್ಯಾಜಿನೇಷನ್ ಇರ್ಲಿಲ್ಲ ಡಾಲಿ ಧನಂಜಯ ಇಷ್ಟು ಮುಖ್ಯ ಪಾತ್ರದಾಗ ಇರ್ತಾರಂತೆ. 100%. ನಾನು ಇನ್ಫ್ಯಾಕ್ಟ್ ಪೋಸ್ಟರ್ಸ್ ದಾಗ ಅವ್ರನ್ನ ಈಕ್ವಲ್ ಆಗಿ ತೋರ್ಸೋದಿಲ್ಲ, ಮೇ ಬಿ ಕರ್ನಾಟಕ ರಿಲೀಸ್ ಸಂಬಂಧ ತೋರ್ಸೋದಿಲ್ಲ, ಬಟ್ ಸಿನಿಮಾದಾಗ ಅವ್ರಿಗಿರೋ ಇಂಪಾರ್ಟೆನ್ಸ್, ಅವ್ರ ಆಕ್ಟಿಂಗ್, ಅವ್ರಿಗಿರೋ ಫ್ಲಾಶ್ ಬ್ಯಾಕ್ ಅದನ್ನ ತೋರ್ಸಿರೋ ರೀತಿ ಅಲ್ಟಿಮೇಟ್. ಧನಂಜಯ ಆಕ್ಟಿಂಗ್ ಕತ್ರು ಆ ತರ ತೋರ್ಸಿದ್ ಕನ್ನಡ ಸಿನಿಮಾದಾಗ ಯಾವ್ದು ತೋರ್ಸಿದವ್ರು. ತಗರು ಫಿಲ್ಮ್ ದಾಗ ಡಾಲಿನ್ ಬಿಟ್ರೆ ನೆಕ್ಸ್ಟ್ ಕ್ಲಾಸು ಐತಿ, ಅವ್ರ ಆಕ್ಟಿಂಗ್ ದಾಗ ಐತಿ. ಎಕ್ಸಾಕ್ಟ್ಲಿ. ಅವ್ರ ಮಾಸ್ ದಾಗ ಫೈಟಿಂಗ್ ಬಂದಾಗ ವಾವ್, ಡಾಲಿ ವಾಪಸ್ ಬಂದ್ ಅನ್ಕೋತು, ಮತ್ ಕ್ಲಾಸ್ ಬಂದ್ ಗಜ್ಗೆ ಆ ರತ್ನಾಕರ ಬಂದ್ ಅನ್ಕೋತು. ನಾನ್ ನಿಜ ಹೇಳ್ತೀನಿ, ಆ ಜಿಬ್ರಾ ಸಿನಿಮಾಗ 0.1% ಹೋಪ್ ಇರ್ಲಿಲ್ಲ ನಮಗೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಮ್ಗೆ. ಇಲ್ಲ ಯಾಕೆ ಪ್ರಮೋಷನ್ ಮಾಡಿಲ್ರಿ ಅವ್ರ, ಪ್ರಮೋಷನ್ ಮಾಡಿಲ್ಲ. ಮೇ ಬಿ ಕರ್ನಾಟಕ ರಿಲೀಸ್ ಸಂಬಂಧ ಧನಂಜಯ ಅವ್ರನ್ನ ಹಾಕೊಂಡಾರಂತೆಲ್ಲ ನಾವ್ ಅನ್ಕೊಂಡಿದ್ವಿ, ಏನೇನೋ ಅನ್ಕೊಂಡಿದ್ವಿ. ಬಟ್ ನಮ್ ಡೈರೆಕ್ಟರ್ ಮ್ಯಾಚ್ ಹೋಗಪ್ಪ, ಡೈರೆಕ್ಟರ್ ತಮಿಳ್ದಾರ ಅಂತ. ಡೈರೆಕ್ಟರ್ ತಮಿಳ್ದಾರ, ಸೂರ್ಯ ಸಿನಿಮಾ ತೆಲುಗು, ಡೈರೆಕ್ಟರ್ ತಮಿಳ್ದವರ, ಮತ್ತ ಆಲ್ಮೋಸ್ಟ್ ಸ್ವಲ್ಪ ಕ್ಯಾರೆಕ್ಟರ್ಸ್ ಕರ್ನಾಟಕದವ್ರ 3 ಮಂದಿ ಕರ್ನಾಟಕದವ್ರು. ಲಾಸ್ಟ್ ಕ್ಯಾಮಿಯೋ ಬರ್ತೈತಿ, ಕ್ಯಾಮಿಯೋ ಒಂದೈತಿ, ಬ್ಯಾಡ್ ಹೇಳುದ. ಯಪ್ಪ ನಾ ಎಕ್ಸ್ಪೆಕ್ಟೇಷನ್ ಏನೋ ಬ್ಯಾರೆ ಇಟ್ಕೊಂಡಿದ್ವಿ ದೊಡ್ಡದ, ಬಟ್ ನೀವ್ ಇಮ್ಯಾಜಿನ್ ಮಾಡಂಗಿಲ್ಲ ಅಂತ ಕ್ಯಾಮಿಯೋ ಐತಿ. ಒಂದ್ ಸಣ್ಣ ರಿವ್ಯೂ ಮಾಡೋಣ. ನಾವೇನ್ ಅನ್ಕೊಂಡಿದ್ದು ತೆಲುಗುದಾರ್ ಬರ್ತಾರೋ ತಮಿಳ್ದಾರ್ ಬರ್ತಾರ ಕ್ಯಾಮಿಯೋ ಅನ್ಕೋದ್ದು, ಬಟ್ ಅವ್ರ ಕ್ಯಾಮಿಯೋ ಕೂಡ ಕನ್ನಡದವ್ರ ಅದಾರು. ಅವ್ರ ಯಾರು ಫಸ್ಟ್ ಸಿನಿಮಾನು ಕನ್ನಡದ. ಇನ್ನೇನ್ ಹೇಳ್ಬೇಕು. ಸೊ ಇಷ್ಟೆಲ್ಲ ಫಿಲ್ಮ್ ದಾಗ ಎಲ್ಲ ಪಾಸಿಟಿವ್ಸ್ ಅದಾವು. ಎಡಿಟಿಂಗ್ ಏನ್ ಕ್ರಿಸ್ಪ್ ಆಗಿ ಮಾಡಿದಾರೋ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಬ್ಯಾಂಕ್ ರಾಬರಿ ಫಿಲ್ಮ್ ಮಾಡತ್ತೀರಂದ್ರ ಸ್ಕ್ರೀನ್ ಪ್ಲೇ ಎಡಿಟಿಂಗ್ ಚಲೋ ಇರಾಕಬೇಕು, ಬಟ್ ಇಷ್ಟು ಚಲೋ ಎಲ್ಲೂ ಬೋರ್ ಆಗಲ್ಲ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ರಾಬರಿ ಫಿಲ್ಮ್ ರೀಸೆಂಟ್ ಆಗಿ ನೋಡಿದಂದ್ರೆ ಇದೆ ಅಂತ ಹೇಳ್ಬೋದು. ಮತ್ತಿನ್ನು ಪಾರ್ಟ್ 2 ಇವ್ರು ಏನು ಸ್ವಲ್ಪ ಲೀಡ್ ಕೊಟ್ಟಾಗ ಮಾಡಿದಾರೆ, ಇಲ್ಲಂಗ ಮಾಡಿದಾರೆ, ಏನ್ ಬೇಕಾದ ತೋರಿಸ್ಬೇಕು. ಈಗ ಆಡಿಯನ್ಸ್ ಗೆ ಪಾರ್ಟ್ 2 ಬೇಕಂತ ಹೇಳ್ಬಾರ್ದು ಈ ಸಿನಿಮಾಗ. ಪಾರ್ಟ್ 2 ಪ್ರೀಕ್ವೆಲ್ ಎಲ್ಲ ಬೇಕನ್ಸ ಪಾರ್ಟ್ 2 ಡೆಫಿನೆಟ್ಲಿ ಬೇಕು. ನನಗೂ ಡೆಫಿನೆಟ್ಲಿ ಬೇಕು. ಧನಂಜಯ ಆ ಆದಿ ಕ್ಯಾರೆಕ್ಟರ್ ಇತ್ತು, ಸೂರ್ಯ ನೆಕ್ಸ್ಟ್ ಇದ್ರು ಧನಂಜಯನ ಕ್ಯಾರೆಕ್ಟರ್, ಬಾಬಾ ಕ್ಯಾರೆಕ್ಟರ್ ಒಂದಿತ್ತು, ಅವೆಲ್ಲ ಕ್ಯಾರೆಕ್ಟರ್ಸ್ ಇಂಪಾರ್ಟೆನ್ಸ್ ಐತಿ. ಸೊ ಹಂಗೈತಿ ಸಿನಿಮಾ. ನೆಗೆಟಿವ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೆಗೆಟಿವ್ಸ್ ಅಷ್ಟೊಂದು ಏನಿಲ್ಲ, ಸ್ವಲ್ಪ ಇನ್ನ ಕ್ಲೈಮ್ಯಾಕ್ಸ್ ಇನ್ನೊಂದ್ ಸ್ವಲ್ಪ ಏನೋ ಟ್ವಿಸ್ಟ್ ಇನ್ನೊಂದ್ ಸ್ವಲ್ಪ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು. ಅಂದ್ರೆ ಕೆಲವೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೀವು ಈಸಿಲಿ ಗೆಸ್ ಮಾಡ್ಬೋದು. ಕರೆ ಇನ್ನು ಕೆಲವೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೀವು ಒಟ್ಟೆ ಗೆಸ್ ನೀವು ಗೆಸ್ ಮಾಡ್ತೀರಿ, ಬಟ್ ಅವ್ರು ಉಲ್ಟಾ ಆಕೈತಿ. ಬಟ್ ಅದೇನ್ ಗೆಸ್ ಮಾಡ್ತಿರ್ಲಿಲ್ಲ, ಅದನ್ನ ಸ್ವಲ್ಪ ಏನೋ ಬೇರೆ ತರ ಮಾಡ್ಬೇಕಿತ್ತು ಅಂತ ಅಷ್ಟ. ಅದೇನ್ ದೊಡ್ಡ ನೆಗೆಟಿವ್ ಅಂತ ಏನಿಲ್ಲ. ನೀವು
ಮೂರ್ ತಾಸ್ ಕಂಪ್ಲೀಟ್ಲಿ ಸಿನಿಮಾದಾಗ ಇನ್ವೆಸ್ಟ್ ಆಗಿರ್ತೀವಿ. ಅನ್ಸಂಗಿಲ್ಲ ನಿಮ್ಗೆ, ನೀವು 2 ತಾಸು 40 ಡಿಸ್ಕನೆಕ್ಟ್ ಆಗಿದ್ರೆ ಅಂತ ಅನ್ಸಂಗಿಲ್ಲ. ನನಗಂತೂ ಎಲ್ಲೂ ಆಗಿಲ್ಲ ಡಿಸ್ಕನೆಕ್ಟ್. ಡೆಫಿನೆಟ್ಲಿ ಇಲ್ಲ. ಸೊ ನಾ ಆಕ್ಚುಲಿ ಸೆಕೆಂಡ್ ಆಫ್ ದ ಊಟ ಮಾಡ್ಬೇಕಂತ ಡಬ್ಬಿ ತೆಗೆದು ಅನ್ನೋನು ಅಂತ ಸ್ಪೇಸ್ ಕೊಡ್ಲಿಲ್ಲ ನಮಗ, ಎಲ್ಲ ಸ್ಪೇಸ್ ಇಲ್ಲ, ಏನು ಇಲ್ಲ. ಇನ್ಫ್ಯಾಕ್ಟ್ ಈ ಸಿನಿಮಾದಾಗ ಫೈಟ್ ಸೀಕ್ವೆನ್ಸ್ ಬರ್ತಾವ, ಆ ಫೈಟ್ ಸೀಕ್ವೆನ್ಸ್ ಓವರ್ ದ ಟಾಪ್ ಇಲ್ಲ, ಪೂರ್ತಿ ಇದು ಇಲ್ಲ. ಅದಕ್ಕೆ ಮ್ಯೂಸಿಕ್ ಸಿಂಕ್ ಆಗಿರೋ ರೀತಿ ಎಷ್ಟು ಬೇಕು ಅಲ್ಟಿಮೇಟ್ ಅಷ್ಟು ಚಲೋ ಐತಿ ಸಿನಿಮಾ. ಟೋಟಲಿ ಎಷ್ಟು ಕೊಡ್ತೀವಿ ಬ್ರಹ್ಮ ಔಟ್ ಆಫ್ 5? ಔಟ್ ಆಫ್ 5 ನಾ ಈ ಸಿನಿಮಾಗ ನನ್ನ ಪ್ರಕಾರ 4.5 ಔಟ್ ಆಫ್ 5. ಸೇಮ್ 4.5 ಔಟ್ ಆಫ್ 5. ಆಕ್ಚುಲಿ ಮೇ ಬಿ ರನ್ ಟೈಮ್ ನೆಗೆಟಿವ್ ಆಗ್ಬೋದು ಅನ್ಕೊಂಡಿನಿ, ಬಟ್ ರನ್ ಟೈಮ್ ನೆಗೆಟಿವ್ ಅಲ್ಲ. ನೀವು ಹೋಗಿ ಸಿನಿಮಾ ನೋಡಿ ಇಷ್ಟ ಆಗ್ತೈತಿ ನಿಮಗ. ಸಿನಿಮಾನು ನೋಡ್ಲೇಬೇಕು. ಸ್ಪೆಷಲಿ ಇದು ಕನ್ನಡದಾಗ ಧನಂಜಯ ಅವರಿಗೆ ಮಸ್ತ್ ಸಾಲಿಡ್ ಸಿನಿಮಾ. ಸಾಲಿಡ್ ಅಂದ್ರ ಅವ್ರು ನೀವು ವಿಲನ್ ಅನ್ಕೋಂಗಿಲ್ಲ, ಇಲ್ಲಿ ಯಾರು ವಿಲನ್ ಇಲ್ಲ, ಯಾರು ಹೀರೋನು ಇಲ್ಲ, ಎಲ್ಲಾ ಗ್ರೇ ಕ್ಯಾರೆಕ್ಟರ್ಸ್. ಎಲ್ಲ ಅವ್ರ ದುರಾಸೆಗೋಸ್ಕರ ಓಡ್ತಿರೋ ಸಿನಿಮಾ ಇದೆ. ನಿಮಗ್ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗಿ. ಮತ್ತೆ ಹಂಗ ಪೂರಾ ನೆಗೆಟಿವ್ ತೋರಿಸಿಲ್ಲ, ಯಾರು ನೆಗೆಟಿವ್ ಅದ, ಯಾರು ಪಾಸಿಟಿವ್ ಅದ ಸಿನಿಮಾದ. ಹಂಗ ಸಿನಿಮಾ ಧನಂಜಯ ಅವ್ರಿಗಾರ ಇದೆ ಆಲ್ರೆಡಿ ಅವ್ರ ಒಂದ್ ಸ್ವಲ್ಪ ಫ್ರೇಮ್ ಮಾಡ್ಕೊಂಡಾರ. ಬಟ್ ಈ ಸಿನಿಮಾದಿಂದ ಅವ್ರಿಗೆ ಇನ್ನೊಂದ್ ನೆಕ್ಸ್ಟ್ ಲೆವೆಲ್. ಆ ಜಾಲಿ ರೆಡ್ಡಿ ಅಂತ ಕ್ಯಾರೆಕ್ಟರ್ಸ್ ಮಾಡೋ ಬದ್ಲಿ ಇಂತ ಸ್ಪೇಸ್ ಇಂತ ಕ್ಯಾರೆಕ್ಟರ್ಸ್ ಮಾಡ್ರ ಅವ್ರಿಗೆ ಗುಸ್ಬಮ್ಸ್ ಹೇಳ್ಕೋದ್ರೆ ಬಾಳ ಐತಿ. ಬಟ್ ನಿಮ್ಗ್ ಟೈಮ್ ಎಲ್ಲ ವಿಡಿಯೋ ನೋಡಕ್ ಅದಕ್ಕೆ ಜಲ್ದಿ ಮುಗಿಸನು. ಸೊ ಡೆಫಿನೆಟ್ಲಿ ನೀವು ಥಿಯೇಟರ್ ದಾಗ ಹೋಗಿ ನೋಡುವಂತ ಸಿನಿಮಾ. ಕನ್ನಡದಾಗ ನೋಡ್ರಿ, ಕನ್ನಡದಾಗ ನೋಡಿದ್ವಿ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್.